ಹಾಯ್ ಗಾಯ್ಸ್, ಈ ವ್ಲಾಗ್ ಬಂದು ಡೇ 3 ವ್ಲಾಗ್ ಇನ್ 1 ಅವರ. ಹಾಗೆಯೇ ಈ ವ್ಲಾಗು 2023 ಲಾಸ್ಟ್ ವಿಡಿಯೋ, ಅಂದರೆ 31st ವಿಡಿಯೋ. ಹೇಗಿತ್ತು ವರ್ಷದ ಲಾಸ್ಟ್ ದಿನ, ನೈಟ್ ಎಲ್ಲ ಹೇಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಆದರೂ ಈ ವಿಡಿಯೋ ಫುಲ್ ಎಂಟರ್ಟೈನ್ಮೆಂಟ್ ಮತ್ತು ಕಾಮಿಡಿ ಇರುತ್ತೆ. ಮಿಸ್ ಮಾಡಿದೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿಲ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಹೆಂಗಿದೆ ಏನು ಅಂತ ನೋಡೋಣ, ಬನ್ನಿ ಗಾಯ್ಸ್. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ, ಹಾಗೆ ಶುಗರ್ ಕೋಟೆಡು ಕೂಡ ಏನು ಮಾಡಿಲ್ಲ. ಜಸ್ಟ್ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹಾಗೇ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ, ನಿಜವಾಗ್ಲೂ ಹೇಳ್ತೀನಿ. ನೀವೇ ಕಮೆಂಟ್ ಮಾಡ್ತೀರಾ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅಷ್ಟೇ, ಸ್ಕಿಪ್ ಮಾಡ್ದಲೇ ನೋಡಿ, ಅರ್ಥ ಆಗುತ್ತೆ. ಮತ್ತು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆಗಿದೆ, ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಅಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೆಯೇ 1 ಅವರ್ದ ಡೇ 1 ಡೇ 2 ವ್ಲಾಗ್ನ ನೋಡಿಲ್ಲ ಅಂತ ಅಂದರೆ ಇದು ನೋಡಾದ್ಮೇಲೆ ಅದನ್ನು ಕೂಡ ನೋಡಿ. ಒಂದಿನ ಬೀಚ್ಗೆ ಅಂತ ಹೇಳ್ಬಿಟ್ಟು ಹೋದಾಗಿಂದ ಅದೇ ಇಟ್ಕೊಬಿಟ್ಟು ಎಲ್ಗೋಯ್ತಿದ್ದೀವಿ. ಈ ಆಡೆ ಕಾಡು ಕಾಡು ಹೋಯ್ತಿದ್ವಿ. ಕಾಡು ಕಾಡು ಶಿಲ್ಪಕ್ಕ ಮನೆ ಕಾಡು. ಕಕ್ಕಿ 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 ಯಾರು? ಕಕ್ಕಿ ನೀನು ಕರಿಯ ಆಮೇಲೆ ಅವನೇ ಏನ್ ಮಾಡ್ತಾವನೆ? ಕಾಟು ಯಾಕೆ ಕೆಮ್ಮು ಅಂದ್ಬಿಡ್ತಾ? ಯಾಕೆ ಬೇಕಾ? ಬೇಕ ವಾಟ ನಾನು ಕುಡಿ. ತಲೆನೇ ಬಚ್ಚಿಲ್ಲ ನೀನು. ನಾನು ಎದ್ದೆ ಅಂತಾನೆ. ಹೆಂಗಪ್ಪ ಹೇಳೋದು? ಎದ್ದೆ. ಯಾಕೆದ್ದೆ? ಯಾರು ಹೇಳಿ ಏ ಕರ್ಕೊಂಡಿದ್ದಾರೆ ಅಂತ? ಏ ಬಿದ್ದೈತಿ ಕಣ, ಇಡ್ಲಿ ಬಿಡು. ಅಕ್ಕನ ಜೊತೆನೇ ಇರು. ಏ ಕರ್ಕೊಯ್ತೀಯ? ಏ ಕರ್ಕೊಂಡಕ್ಕ. ಏನದು? ಯಾ ಜಂಪ್ ಹೊಡಿ.
ನೋಡಿ ಇದು ಹೆಂಗದು ಗೊತ್ತಾ, ಇದೇನಿದು ಜೆಲ್ಲಿ ಥರ ಇದು ನೋಡಾಯ್ತು. ಏನ ಹಿಂಗಿಲ್ಲ ಜೆಲ್ಲಿ, ಗುಲಾಬಿ ಹೂ ಜೆಲ್ಲಿ. ಹಾಂ ಇಷ್ಟು ಕ್ಲಿಯರ್ ಬರೋದು. ಏ ನಂದು ನಾನೇ ಫಸ್ಟ್ ಇದ್ದೆ. ಗೇಮ್ ಥರ ಈ ಥರ ಗೇಮ್ಸ್ ಮಾಡಬೇಕು ನೋಡಿ. ಜಲ್ದಿ 5 ರೂಪೀಸ್ ಆಯ್ತು ಅನ್ಕೊಚ್ಚಿ. ಓಯ್ ನಿಂದ ಸೇಮ್ ರೋಸ್ಟ್ ಎಷ್ಟು ಕ್ರಿಯೇಟಿವ್ ಅಲ್ವಾ ಚಾಕ್ಲೇಟ್ ಕ್ರಿಯೇಟಿವ್ ಇದೆ. ಎಲ್ಲ ಜನರು ಬಸ್ ನೋಡೋಕೆ ಚಂದ ಅಂದ್ರೆ ತಿನ್ನೋಕೆ. ಇದು ಲೊಕೇಶನು ಹೊನ್ನಾವರ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಂತಹ ಗುಲಾಬಿ ಜಲ್ಲಿ. ಈ ಬಸ್ ಸ್ಟೋರ್ ಪ್ರಮೋಷನ್. 5 ರೂಪಾಯಿ ಚೆನ್ನಾಗಿರಲ್ವಾ, ಅದಕ್ಕೆ ಹಂಗೆ ಇಸ್ಕೋದ್ನ ಈಗ ಕೊಟ್ಬಿಟ್ಟು ಹಾಕೊಂಡು ಇಂಥವಳು ಬಿಚ್ಚದೆ ಹೋಗ್ತೀನಿ. ಎಲ್ಲ ಇದೆಯಾ ಯಾಕ್ಲಾ ಆ ಪ್ಯಾಂಟ್ಲೇ ఉందా? ಹೊತ್ತು ಅಂತ ಹೇಳ್ತಾನೆ ಅವನು. ಸರ್ಪ್ರೈಸ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬಂದು ಬ್ಯಾಗಡೆ ಮನೆಯಿಂದ ಐಸ್ ಕ್ರೀಮ್ ಎತ್ಕೊಂಡು ಹೇಳಿದ್ದು ಚಿಕ್ಕದು ಸೇಮ್ ಸಪೋಟ ಫ್ಲೇವರ್. ಸಪೋಟ ತಿನ್ನಂಗೆ ಆಗುತ್ತೆ ಐಸ್ ಕ್ರೀಮ್ ತಿಂತಾ ಇದ್ದೆ. ಬಂದಾಗ ನಾನೇ 2 ಸರಿ 3 ಸರಿ ನಾನು ಹಿಂಗೆ ಅದೇ ಹೇಳಿದ್ದು. ಚಾಕ್ಲೇಟ್ ತಿಂದಾದ್ಮೇಲೆ ಇದು ಯೂಸ್ ಆಗುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ. ಅಲ್ಲಿ ಅಲ್ಲಿ ನೀ ಬರೆಯೋದು ಇದೆಯಾ ಮನೆಗೆ ಹೋಗಿ ಅಪ್ಪ ಬೈತಾರೆ ಅಂತ ತಗೊಳ್ತೀನಿ ಅಂತ ಅಂದು ಅದು ಬುಕ್ ತಗೊಂಡು ಐಸ್ ಕ್ರೀಮ್ ಅದೇ ಸರ್ಪ್ರೈಸ್ ಐಸ್ ಕ್ರೀಮ್ ಕತ್ಕೊಬರೋರು ಯಾರು ಫ್ರಿಜ್ಜಿಂದ? ಅದೇ ಅದು ಯಾಕೆ ಬಲ್ಲ ಎತ್ಕೊಂಬಂದೆ? ಅದೇ ಅವಾಗ ಸುಮ್ಮನೆ ಅದಕ್ಕೆ ನೋಡ್ದೆ ಈ ಅವಳು ಏನು ಅನ್ಕೊಂಡವಳೆ ಗೊತ್ತಾ, ಅದು ಅದು ಅತ್ತಿಗೆ surprise ಅಜ್ಜಿ ಬೇರೆ ಇದ್ದಾರೆ, ಅಜ್ಜಿ ಇರ್ತದೆ ಇರ್ತದೆ ಅಂತ ಅನ್ಸುತ್ತೆ. ಇತ್ತು. ಆದ್ರೆ ಅವಳು ನೋಡಿದ ತಕ್ಷಣ ಇದನ್ನೇ ಸರ್ಪ್ರೈಸ್ ಅಂತ ಅವಾಗಲೇ ಹೇಳದ್ನಲ್ವಾ, ಸರ್ಪ್ರೈಸ್ ಹೇಳ್ಬೇಕು ಅಂತಿದ್ದಲ್ಲ ಹೆಂಗಿರ್ ಇದೆ ಹೇಳ್ಬಿಡಂದ್ರೆ ಕಣ್ಣು ಏನ್ಬಿಟ್ರೆ ಆಮೇಲೆ ಅಂತ ಅವಳು ಅದೇ ಹೇಳೋದಾಗಿತ್ತು. ನಾನು ಬಸ್ನಲ್ಲಿ ಇಲ್ಲಿ ಕ್ಲೋಸ್ ಆಗ್ಬೇಕು ಮುಂದೆ, ಇಲ್ಲಿ ಕ್ಲೋಸ್ ಮಾಡ್ಬೋದು. ಇದು ಇಲ್ಲಿ ಎಷ್ಟು ಮಂದಿ ಕೊಡ್ತೀವಿ ಅದ್ರಿಗೆ? ಎಲ್ಲರಿಗೂ ಪಾಲ, ಎಲ್ಲರಿಗೂ ಪಾಲ. ಇದು ತಕ ಬಂದಿದೆ, ಕೊಟ್ಟಿ ತಕ ಬಂದಿದೆ ಕುತ್ಕೊಂಬಿಗೆ. ಅಯ್ಯೋ ದೇವ್ರೆ ತಿನ್ನುಗೆ ಅಂದ್ರೆ ಇದೆ ಅಂತ ಅಂತಾರೆ. ನಾನೇ ಜ್ಯೂಸ್ ಕೊಟ್ಟು ಬನ್ನಿ. ಇದು ಅವನ್ ಟಿಕೆಟ್ ಮಾಡೋಕೆ ಇಲ್ಲೆಲ್ಲ ಫುಲ್ ಸೆಕೆ, ನಮ್ಮ ಕಡೆ ಎಲ್ಲ ಚಳಿ, ಇಲ್ಲೆಲ್ಲ ಫುಲ್ ಸೆಕೆ. ಬೇಸಿಗೆಲ್ಲ ಬಂದ ಕಳ್ಳಿ ಐಸ್ ಕ್ರೀಮ್ ಕಳ್ಳಿ ನೋಡಿ ಐಸ್ ಕ್ರೀಮ್ ಅಲ್ಲ ಇದ್ರಲ್ಲಿ ರೆಕಾರ್ಡ್ ಆಗದೆ, ಇದ್ರಲ್ಲಿ ರೆಕಾರ್ಡ್ ಆಗದೆ, ರೆಕಾರ್ಡ್ ಆಗಲ್ಲ. ನಾನು ಇರ್ಬೇಕಾದ್ರೆ ಹಿಂಗೆ ಕಣ್ಣು ಹಿಂಗೆ ಮಾಡ್ಕೊಂಡು ನೋಡ್ತೀನಿ ಮತ್ತೆ ಅದು ಎಲ್ಲರ ಹತ್ರ ಹೇಳ್ಬಿಟ್ಟು ಎಲ್ಲರೂ ನಾನು ನೋಡ್ತಿದ್ರೆ ಅದನ್ನೇ ಗಮನಿಸ್ತಾರೆ. ಅಪ್ಪು ಇಲ್ವಾ ಅದು ಮಿಸ್ ಆಗುತ್ತೆ. ಅಪ್ಪು ಇಲ್ವಾ ಅಪ್ಪು ಬೇಡ ಸುಮ್ಮನೆ ಮತ್ತಿರ ಅದೆಲ್ಲ ಇಸ್ಕೊತಾನೆ. ಸೇಮ್ ಸಪೋರ್ಟ್ ಅಂತೀನಿ ಆಗ್ಬೇಕಾರೆ ಎಷ್ಟು ಗಂಟೆಗೆ ಬಿಡ್ತದೆ ಗಡೆ ಇಟ್ಟೇ ಬಿಡ್ತು ಹೇಳಿ
ಮತ್ತೆ ಒಮ್ಮಿನಿ ಐತಲ್ಲ ಅಲ್ಲಿ. ರಿಲೀಸ್ ಆದಾಗ ಹೋಗ್ಬೇಕು ಇವತ್ತಾದ್ರೆ. 2 ದಿನ ಲೇಟ್ ಆಗೈತಪ್ಪ. ಇಲ್ಲಿಗೆ ಬಂತು ನಾ. ದೊಡ್ಡದ್ರಲ್ಲಿ ಹೋಗ್ಬೋದಾ ಎಲ್ಲರೂ? ಅವ್ನ ಗಾಡಿ ತಂದಿಲ್ವಾ? ಅವನೆಂತ್ರ ಬಂದವನೇ? ನಾನು ಬರ್ಬೇಕಾ ಅವ್ನ ಹೋಗ್ಬೇಕಾ? ನಾನು ಇವನ್ ಬರಲ್ಲ ಮಂತಕ್ಕೆ. ನಿಮ್ ಬರಲ್ಲ. ಬರುದಿಲ್ವಾ? ಬತ್ತೆ ಬರುದಿಲ್ಲ ಹೇಳು. ಈಗ ಹೋಯ್ತೈತ್ರ ಅವ್ರ ಮನೆಗೆ. ಮನೆಗೆ ನಿಮ್ಮ ಮನೆ ಬೆಟ್ಟ ಹತ್ತುತ್ತದೆ ಬಿಡು. ಬೆಟ್ಟ ನೋಡಿ ಎಂತ ಬೆಟ್ಟ. ಅಯ್ಯಪ್ಪ ಗಾಡಿ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೈತೆ ಅಂತ. ಹತ್ತಕ್ಕೆ ಎಷ್ಟು ರೈಸ್ ಮಾಡಬೇಕು ಈ ಬೆಟ್ಟ ಹತ್ತಕ್ಕೆ. ಬೆಟ್ಟ ಅಂದರೆ ಏನು ಹೇಳ್ತೀವಿ, ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಸ್ತಾಗುತ್ತೆ. ನಮ್ಮ ಮನೆಗೆ ನಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಬರ್ಬೇಕಾದ್ರೆ ಏನು ಅನ್ಸಲ್ಲ, ಹತ್ಬೇಕಾದ್ರೆ ಬೆಟ್ಟ ಸಾಕಾಗುತ್ತೆ. ಇದಕ್ಕೆ ಪಾಪ ಇವನ್ನ ಕಾಡು ಮನುಷ್ಯರು ಅಂತ ರೇಗಿಸೋದು ಎಲ್ಲರೂ. ಕಾಡು ಮನುಷ್ಯ ಕಾಡು ಮನುಷ್ಯ ಊರು ನೋಡ್ತಿದ್ದೆ. ಕಾಡು ಎಲ್ಲಿ ನೋಡಿ ಕಾಡು, ಎಲ್ಲಿ ಕಾಡು. ನಮ್ಮ ಕಡೆಯನ್ನೆಲ್ಲ ಏನಾದ್ರು ಕರ್ಕೊಂಡ್ಬಂದ್ಬಿಟ್ರೆ ಒಂದು ಆರೋಗ್ಯ ತಳಕ್ಕೆ ತೋಡ್ಬಿಟ್ಟು ನಮಗೆ ತಲೆ ಕೆಡ್ತದೆ, ನಿಮ್ಗೆ ಕೆಟ್ಟದು. ಇನ್ನು ಮುಂದಕ್ಕೆ ಹೋಗಲ್ಲಂತೆ ಗಾಡಿ, ಇಲ್ಲೇ ಸ್ಟಾಪ್. ಅವ್ನು ಹಿಂಗೋಯ್ತವನೇ. ಬಾ 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 ಅಂತ. ಎಲೆಕ್ಟ್ರಿಕಲ್ ಗಾಡಿ ಇದು. ಇದೆಲ್ಲ ಕೊಟ್ಟಾನೆ ಇವ್ರಣ್ಣ, ನೆನಪೇ ಇಲ್ಲ ಇವ್ನಿಗೆ. ಬತ್ತಾವಳೆ ಕೊತ್ತಂಬರಿ ಸೊಪ್ಪು ಅವನಿಗೆ ಎಂತದಿಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ. ಮೊಟ್ಟೆ ಇದ್ರೆ ಹೋಯ್ತು. ಅಲ್ಲೇ ಚಿಕನ್ ಈಗ ಹಾಕೋಣ. ಕೊತ್ತಂಬರಿ ಸೊಪ್ಪು ಎಂತದಿಲ್ಲ, ಅದೇ ಕೇಳಿದೆ ನಾನು. ಇರಬೇಕು ಮನೇಲಿ. ಮನೇಲಿ ಎಂತ ಕೊತ್ತಂಬರಿ ಸೊಪ್ಪು ಅವತ್ತಿನ ವಿಡಿಯೋ ಎಂಟರ್ಟೈನ್ಮೆಂಟ್ ಆಗಿರೋದಿಲ್ಲ. ಫುಲ್ ಎಂಟರ್ಟೈನ್ಮೆಂಟ್ ಅಂತ. ಕಾಡು ನೋಡಿ, ಕಾಡು ಎಷ್ಟು ಚಂದ ಇದೆ. ಕಾಡು ಎಲ್ಲೆಲ್ಲೋ ಹಸಿರು.
ಟ್ರೆಕ್ಕಿಂಗ್ ಅಂದ್ರೆ ಚಾರಣ ಕನ್ನಡದಲ್ಲಿ ಹೊಸ ಕನ್ನಡ ಕೇಳಿಸ್ಕೊಂಡ್ರಲ್ಲ ಅಪ್ಪು ಎಲ್ಲಿಗೆ ಬಂದಿದ್ಯಾ? ಕಾಡು ಕಾಡು ಅನ್ನು ಕಲ್ಲ ಕಲ್ಲು ಕಲ್ಲು ಮಣ್ಣು ಆಯದೆ ಒಂದು ಕತೆ ಎಸಿ ನಕ್ಕೋ 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 ನಡೀರಿ ಆಯ್ತು ಸಾಕು. ಎಲ್ಲದೆ ಕೊಟ್ಟೆ ಇಲ್ಲಿ ಮಾಡ್ಬಿಟ್ರ ಈಗ ಫಸ್ಟ್ ಇಲ್ಲಿತ್ತು ಫಸ್ಟ್ ಒಂದರ ಕುಡಿದೇ ಓಡ್ ಬಂತು ಇದು ಮಾಮ್ ಪಾಪ ಇಲ್ಲಿ ಪಾಪ ಪಾಪ ಎಲ್ಲ ಪಾಪ ಏ ಪಾಪ 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 ಮುತ್ತ ಕೊಡು ಮಗಳ ನಮ್ಗೆ ಉಂಟು ಮುತ್ತ ಕೊಡು ಚಿನ್ನಿ ನಾತ ಮಗ ಕೈ ಮಗಳು ಪಾಪ ಕರ್ಕೊಂಡು ಹೋಗೋಣ ಮನೆಗೆ ಪಾಪ ಕೊಡು ಪಾಪ ಕೊಡು ಮತ್ತೊಬ್ಬಳೆಲ್ಲ ಇತ್ತು ಮಗಳಿಗೆ ಮಣ್ಣು ತಿಂತದೆ ಬಿಟ್ರೆ ಹಂಗೆ ಒಂದು ಟಬ್ಬಲ್ಲಿ ಮಣ್ಣು ತೆಗಿಯನ್ ಬಿಡು. ಮನೇಲೇ ಇರೋದು ಅದು ಮನೇಲೇ ಇರ್ತದೆ ಮನೇಲೇ ಇರ್ತದೆ ಸಣ್ಣದಲ್ಲ ತಪ್ಕೊಳ ನೀ ಹಿಡ್ಕೊಂಡ್ರೆ ನೀನ್ ಯಾಕೆ ಹೋಯ್ತಾರ ಸೀಮಾಗ ಮಣ್ಣು ಎಳಿತದೆ ಎಳಿತದೆ ಬಿಡು ಅದು ಮಣ್ಣು ತಿನ್ನೋದು ಒಂದೇ ಅಯ್ಯೋ ಬೇಡ ಅದು ಅದೇ ನಿನ್ನ ಸೊಕ್ಕ ಹಿಡಿತದ ಜೋರದ ನಾನು ಇದಲ್ಲ ಅದಲ್ಲ ಅವಳು ಇದಲ್ಲ ಆಗಲ್ಲ ಅನ್ಕೋ ಸೊಕ್ಕ ಹಿಡಿತದೆ ಕರು ಇದೆರಡು ನೀನು ಕೈ ನೋಡಪ್ಪು ನಿಂದು ಅರ್ಧ ಮುಖ ಫ್ಯಾಷನ್ ಕಾಣ್ತು ಎತ್ಕಾಕ ಬಿದ್ದೋಯ್ತಾನೆ ನೋಡಿ ಆಯ್ತು ಮಗ ನಾವ ಈ ಕೂಗುಕ್ ಶುರು ಮಾಡಿದ್ರ ಸತ್ತಮ್ಮ ಬಾಯ್ ಮುಚ್ಚುದಿಲ್ಲ ಅಮ್ಮ ಆ ಬೆಕ್ಕು ಹಾ ಮುಂಚು ಕೊಬ್ಬ ಬಂದ ಪಾಪಾ ವೆಲ್ಕಮ್ ಟು ಶಿಲ್ಪಾ ಹೋಮ್ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ತೋರಿಸ್ತೀನಿ ಬ್ಯಾಕ್ ಸೈಡ್ ವೆಲ್ಕಮ್ ಟು ಶಿಲ್ಪಾ ಹೋಮ್ ಶಿಲ್ಪಾ ಚೆನ್ನಾಗಿ ಮಾಡೋದಲ್ಲ ಇಲ್ಲೆಲ್ಲ ಗಿಡ ಎಲ್ಲ ಇತ್ತು ಇಲ್ವಾ ಅಲ್ಲಿ ದೊಡ್ಡ ಜಾಗ ಆಡು ಎಷ್ಟು ಬೇಕೋ ಆಡು ಅಷ್ಟು ಕುಣಿ 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 ಝುಂಕ್ಳು ಝುಂಕ್ಳು ಒಂದು ಕಾಲ ಗುಂಡಕ್ಕೆ ಅವ
ಈಗ ಚೆನ್ನಾಗಿ ಮಾಡ್ಕೊಂಡವ್ರಿ. ಅದೆಲ್ಲ ತಗೋ. ಹಾ ಬರ್ಬೋದು. ಕಿರಣ್ ಎಲ್ಲೋದು? ಹೌದು ಎಲ್ಲೋದು? ಚೌಡೇಶ್ವರಿ, ಶ್ರೀ ಚೌಡೇಶ್ವರಿ ಮನೆ ದೇವರ. ಇದೆಲ್ಲ ಶಿಲ್ಪನೇ ಪೇಂಟ್ ಹೊಡೆದಿದ್ದು. ಸರಿ ತೋರ್ಸು. ಹಾಂ ಶಿಲ್ಪನೇ ಪೇಂಟ್ ಹೊಡೆದಿದ್ದು. ಹೌದಲ್ಲ ಸ್ವಲ್ಪ ಬರ್ಲಿ. ಅದು ಗೃಹ ಪ್ರವೇಶ ದಿವಸ ಬೆಳಿಗ್ಗೆ ಉಲ್ಟಾ ಹೋಗೋದು. ಅಯ್ಯೋ ಅಲ್ಲಿ ನೋಡು. ಅಜ್ಜಿ ಓದು ಓದು ನೋಡು ನಿಂಗೆ ಎಷ್ಟು ಮಂದಿ ಆಡ್ತಾರೆ ನೋಡು. ನೋಡು ಎಷ್ಟು ಮಂದಿ ಆಡ್ತಾರೆ ನೋಡಿ. ಪ್ರಾಣಿ ಫ್ರೆಂಡ್ಸ್ ಪ್ರಾಣಿ ಫ್ರೆಂಡ್ಸ್ಗಳೆಲ್ಲ ಇದಕ್ಕೆ ಮಲ್ಕೊಳಕ್ ಹಾಸ್ಕಿನ ಸೂಸು ಮಾಡಲ್ಲ. ಅದಕ್ಕೆ ಕಿಟ್ಟು ಕೂಡ ಯಾರವ್ವ ಯಾರ ಕಿಟ್ಟು ಕೂಡಗೆ ಮಗ ಬಾಲ ಅಕ್ಕ ಮಾಡ್ಕೊತಪ್ಪು ಅದದು ಅದು ಪಾಪ ಅದು ಅದ್ರ ಫ್ರೆಂಡ್ ಅಂತೆ ಇಬ್ರು ಹೇಳ್ತೈತೆ. ಅವ್ರು ಆಡ್ಕೊಂತಿರೋದು. ಹಿಂದ್ ಬದಿ ಬಡಿತದೆ. ಮಗ ಹಿಂಗ್ ಬದಿ ಕಾಲ್ ಹಾಕಿ ಗಬ್ಗೆಟ್ಗ ದೂಡ್ ಬಿಡ್ತದೆ. ಹಾ ಆಡ ಹಾ ನೀವು ಬಂದು ಸರಿ ಇತ್ತು 3 ಮಂದಿ ಸರಿ ಇತ್ತು ಕಾಡಿ ಹಿಂಗು 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 3 ಮಂದಿ ರೂಪಾಯಿ ರೂಪಾಯಿ ಹಿಂಗ್ ಬರ. ಇಲ್ಲಿ 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 ಹಾ ಅಲೋ ಲಾಲ ಕುಡ್ಸ್ತಾನಂತೆ. ಅಲೋ ಲಾಲ ಕೊಡ್ಬೇಕಂತೆ ಇದಕ್ಕೆ. ಹಾ ಲಾಲ ಈಗ ಕುಡ್ಕ ಬಂತು. ಲಾಲ ಕುಡಿತಂತೆ ಮಗನ ಅಮ್ಮನ ಹತ್ರ ಮುದ್ದ ಕೊಡೋಣ. ನೀ ಇಲ್ಲೇ ಇರು ಮಗಕ್ಕ. ಹಾ ಇಲ್ಲೇ ಅಪ್ಪು ಲಾಲ ನಟಸ್ಕೊಂಡು ಇಲ್ಲೇ ಇರು. ಹಾ ಇಲ್ಲೇ ನಾವು ಊರಿಗೆ ಹೋಯ್ತು ಲಾಲ ಕುಡ್ತು ಅದು. ಲಲಿತಾ ಚಾ ಕಂಡು ಮಾಡ್ಬೇಕಾ ಹಾಲು ಹಾಕ್ಬೇಕ? ಇವ್ರು ವಸತಿ ಮಾಡಿ ಇಟ್ಟಿದ್ರು ಇಲ್ಲಿ ನೀನ್ ಮಾಡ್ ಪೇಂಟ್ ಇಡೀ ಮನೆಗೆ ಪೇಂಟ್ ಅವ್ರಪ್ಪ ಮಗಳು ಇವರೇ ಪೇಂಟ್ ಮಾಡಿರೋದು ನೋಡಿ. ಪಾಪ ಪಾಪ ಅದಕ್ಕೊಂದು ಜನ ಆಯ್ತು ಬಾಲೆಲ್ಲ ಮ್ಯಾನ್ ಲೆಕ್ಕ ನೋಡಿ ಪಾಪ ನನ್ನ ಪಾಪ ಕೊಡ ಹಿಂದೆ ಬಿಡ ಹಿಂದೆ ಮಾತ್ರ ಡೇಂಜರ್ ಮಗ ಎಂತಕಂದು 2 ಕಾಲು ನೆಗ್ದು ಕೊಟ್ಟು ಬಿಡ್ತದ. ಡ್ಯಾಶ್. ಹೌದು ಡ್ಯಾಸ್ ಕೊಡ್ತದ ಹಂಗೆ ಶುಕ್ರವಾರ ಹುಟ್ಟಿದ್ದ ಲಕ್ಷ್ಮಿ. ಪಾರ್ವತಿ ವಿವೇಕ ಪಾಪ ಮಾಡಿಟ್ಟಾರೆ. ಪಾಪ ಹೌದು ಹೊರಟಿ ಲಾಸ್ಟ್ ಹಾಯ್ ಹೇಳು. ಊಟ ಅದಕ್ಕೆ ಬಿಸಿ ಅಲ್ಲಿ ಆಸ್ಪತ್ರೆಯಲ್ಲಿ ಬಿಸಿ ತಾಗ್ಸಿ ಎಂಥದ್ದು ಅದಕ್ಕೆ ಬಿಸಿನೇ ತಾಗೋದು ಕರೆಂಟ್ ಕೊಟ್ಟಿದ್ದು. ಅಲ್ಲ ನಮಗ ಅವ್ನು ಚಾ ಮಾಡಿ ಕಳಿಸ್ಕೊಡ್ರೆ ಮುಂದೆ ಸಾಯಿತು ಕೊಟ್ರೆ ಹಂಗೆ ಒಂದೆ ಜುಗ್ಲಿ ಕೊಡು ಜುಗ್ಲಿ ಕೊಡು. ಅದಕ್ಕೆ ಹಾಕ್ಬೇಕಂತೆ ಪಾಪ. ಪಾಪ ಕೊಟ್ಟಿಲ್ಲ. ಇನ್ಯಾರ ಇಲ್ಲಿ ಪಾಪ ಕೊಮ್ಮೆ ಮಾಡ್ತಾನೆ ಅಮ್ಮ. ಇನ್ಯಾರ ಮಾಮ ಇನ್ಯಾರು ಅಜ್ಜಿ ಹಾ ಕೆರೆ ಕೋಣಜ್ಜಿ ಅಜ್ಜಿ ಎಲ್ಲಿ ಅಜ್ಜಿ ಕೆರೆ ಕೋಣಜ್ಜಿ ಅದು ಅಜ್ಜಿ ಅಜ್ಜಿ ಗಾಳಿ ದೊಡ್ಡ ಮಾಡೋದು ನಮ್ಮ ನಾವು ಅವ್ರ ಮಕ್ಕಳು ಭಾಷೆ ಅವ್ರ ಅಮ್ಮಂಗೆ ಗೊತ್ತಾಗುತ್ತೆ. ಈಗ ನಮ್ಗೆ ಸಣ್ಣ ಮಕ್ಳು ಯಾರು ಇಲ್ಲಂದಿ ನಾವು ಗಂಡ ಹೇಳ್ತಿದ್ರು ಕೊಡು ಮುಟ್ಟು ಮಾಡ್ತು ಗಾಳಿ ದೊಡ್ಡ ಮಾಡಿದ್ರೆ ನಿಮ್ಗೆ ಬಿಟ್ಬಿಡುವ ಅಪ್ಪು ಬಾಯಿ ಕಡೆ ಬೀಳ್ಚ ಭಾಷೆ ನನಗೆ ಮಾತ್ರ ಅರ್ಥ ಆಗೋದಲ್ಲಪ್ಪು. ಬಾಸುಂಡೆ ಬರಂಗ್ ಹೊಡಿತಿದ್ರು. ಈಗ ಹೋಗಿ ಅಡ್ಗೆ ಮಾಡಿ ಯಾರು ಹಾಕಟ್ಟೆ ಯಾರ್ದು ಇವತ್ತು ನಡಪಾಕ? ಬಿರಿಯಾನಿ ಮಾಡಿ ಶಿಲ್ಪಾಲಿಂದ ಕರ್ಕೊಂಡ್ ಬಂದಿರೋ ನಾನೇ ಮಾಡಾಕ್ತೀನಿ ಅಂತ ನಳಪಾಕ ಇಡ್ಲಿ ಪಿಡೆ ಮಾಡಿ ಕೊಟ್ಟಿದ್ದಿ ಈ ಸಲ ಒಂದಿ ಕೊಡೋಣ ಇಟ್ಕೊಂಡಿದ್ದೆ ಚಾಲೋಟ ಅಂತಲ್ರೆ ಕಳ್ತನ ಚಾಲು
ನೀ ತಕೊಂಡೇನೆ ಇದು ನೋಡಿರ್ಬೇಕು ಇಲ್ಲಿ ಇಟ್ಟಿದೆ ಅಂದ್ರೆ ತುಂಬಾ ಇಷ್ಟ ಕಡಲೆ ಬಫಿ ಫ್ರೆಂಡ್ ಯಾರು ಬಂದ್ರು ಕಡಲೆ ಮಿಠಾಯಿ ಕೆಳಗೆ ಇಳಿಸಕೊಂಡು ಹೊತ್ತಕ್ಕಾಗಲ್ಲ ಅಂದ್ರೆ ಅದಕ್ಕೆ ಕೆಳಗಡೆ ಬಿಟ್ಟು ಬಂದೆ ಮನೆ ಬಿದ್ದು ಹೌದಾ ಅದ್ರಲ್ಲಿ ಕರ್ಕೊಂಡ್ ಬಂದ್ರೆ ನಿಮ್ಮ ರಿಕ್ಷಾ ತತ್ತದಿಯೇ ಬೇಡ 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 ತಿನ್ನು ತಿನ್ನು ಅಜ್ಜ ಕಳ್ಳ ಇದು ಯಾರ ಮನೆ ಮಗ ತಾತಂದು ಎಲ್ಲಿ ಅಜ್ಜಿದಿದ್ದು ನಂದು ಅಜ್ಜಿ ಮನೆ ಅಜ್ಜಿದಿದ್ದು ಅಲ್ಲ ನಂದು ಅದು ಇದು ಮನೆ ಅಜ್ಜಿದು ಮನೆ ನಂದು ತಾತಂದಲ್ಲ ಅದು ನಂದು ಗ್ವಾಡಿ ಬಡಿತಾನೆ ತಾತ ಅಂತಾನೆ ಅಜ್ಜಿದಂತೆ ಮನೆ ಮಾಮಂದಂತೆ ಮಾಮ ನಂದು ನಂದು ಇಲ್ಲಪ್ಪ ತಾತ ಇದು ಒಂದು ಎಲ್ಲ ಸಾಯಿ ಅಪ್ಪ ನಂಗೊಂಚೂರು ಲಡ್ಡು ಕೊಡ ಲಾಡು ನಂಗೆ ಕೈಯೆಲ್ಲ ಇದ್ರು ಖಾಲಿಯನ್ನು ಬರ್ಲಕ್ಕ ಮತ್ತೆ ಬಿತ್ತು ಇವನು ಬಿದ್ದ ಬೇಡ ಮಗ ಅದು ಬೇರೆ ತಕ ಬಾ ಬೇರೆ ತಕ ಎಷ್ಟು ಜೋರಾಗಿ ಓಯ್ ಈಗ ಮತ್ತೆ ಹಾಗಲ್ಲ ಕೊಡು ಅಂತಾರ ಅಂದೆ ಇಲ್ಲ ಕೊಡು ಅಂತಾರ ಅಂದೆ ಯವ್ವ ನಾ ಇದ್ರಂತಲ್ಲ ಬರಯ್ಯ ಅಲ್ಲ ನಂಗೆ ಹಂಗ ಒಂದು ದಸಂತು ಏಳು ಬಾಯಿ ಹಾಕಿಬಿಟ್ಟ ಮೊನ್ನೆ ಬೊಂಬೈ ಮಿಠಾಯಿ ಕೊಡಂದ್ರೆ ಹಿಡಿದು ಒಟ್ಟು ಬಾಯಿಗೆ ಹಾಕೋಣ ಏ ಬುಡಿ ಬಿಡುವ ಯಾಕಪ್ಪ ಗಲೀಜುನು ಯಾರು ಚೊಕ್ ಮಾಡ್ತಾರೆ ಇದ್ದವ್ರನ್ನ ಇಲ್ಲಿ ಚೊಕ್ ಮಾಡಿ ಎಲ್ಲ ಡಬ್ಬಕ್ ತುಂಬ ಅದೆಲ್ಲ ತೆಗ್ದು ತುಂಬ ಇದ್ರೊಳಗೆ ತುಂಬಾ ಬಾರೋ ಹೇ ಅಮ್ಮ ಮಾಡ್ತದ ಹೋಗಲ್ ತುಂಬದ್ನ ತುಂಬು ತುಂಬಿದ್ರನ್ನ ತುಂಬ ಇದನ್ನೆಲ್ಲ ತೆಗ್ದು ಅದ್ರೊಳಗೆ ತುಂಬ ತುಂಬೋದು ಎಲ್ಲ ತುಂಬು ಆ ಡಬ್ಬ ತಗೋ ಫಸ್ಟು ಡಬ್ಬ ತಗ ಸಿಟ್ಟು ಬಂದು ಗೊತ್ತಾಗ ತಿಳಿತದೆ ಇವತ್ತು ಉಪ್ಪು ಬಂದ್ರೆ ಉಪ್ಪು ಕೇಳೋನ್ ಅಜ್ಜಿ ಹತ್ರ ಏನು ಇನ್ನೊಂದು ಎಣ್ಣೆ ಅಪ್ಪ ಎಣ್ಣೆ ಏನು ಅದ್ರೊಳಗೆ ತುರುಕ್ತಾವ ಅಪ್ಪ ಎಣ್ಣೆ ಏನು ಡಬ್ಬಕಾಕ ಸಾಕು ಅಪ್ಪ ಎಣ್ಣೆ ತಗೋಗ ಎಣ್ಣೆ ಇಸ್ಕೋಗ ಅಜ್ಜಿ ಹತ್ರ ಅದಕ್ಕೆ ಹಾಕು ಅಂತ ಹೇಳಿರ್ಯ ಎಣ್ಣೆ ಬೈತದ ಅಜ್ಜಿಗೆ ಅಪ್ಪ ಎಣ್ಣೆ ಎಣ್ಣೆ ಅಂತ ಹೇಳು ಉಪ್ಪು ಖಾರ ಕಸ ಅಪ್ಪು ಉಪ್ಪು ಮಾಮ ಕೊಕ್ಕಿ ಎಲ್ಲೈತು ಕರ್ಕಿ ಕೊಕ್ಕಿ ಎಲ್ಲೈತು ತರಕಾರಿ ಚೀಚಿ ಚೀಚಿ ಮನೆ ಕೆಳಗೆ ನೀ ಚೊಕ್ ಮಾಡ್ಕಂತೆ ಕಸ ಮಾಡ್ತೀನಿ ನಿಂಗೆ ವಾಗಾಗಿತ್ತು ಒಟ್ಟಿ ಚಾ ಕುಡ್ಡಕ್ಕೆ ಯಾರಾಗಿತ್ತದು ನಿಮ್ಮನೆ ಹೇಮ ಮಾಲಿ ಅಮ್ಮಿಟ್ಟುವ ನೀವು ದೊಡ್ಡ ಗಲೀಜು ನಡೀರಿ ಮನೆಗೆ ಹೋಗೋ ನೀ ನಡೀರಿ ನಡೀರಿ ಮನೆಗೆ ಇಲ್ಲೇ ಇರಲ್ವಾ ಇಲ್ಲೇ ಇರು ಇಲ್ಲೇ ಇರ್ತೀನಿ ಅಂತಲ್ಲಪ್ಪ ಇಲ್ಲೇ ಇರು ನಾನು ಹೋಯ್ತೀನಪ್ಪ ಉಪ್ಪು ಹೋಯ್ತೀನಿ ಇಲ್ಲೇ ಇರ್ತೀನಿ ನೀನು ಎಲ್ಲ ಗಲೀಜು ಮಾಡ್ತೀಯ ಬಂದವ್ರ ಮನೆಗೆಲ್ಲ ಅವ್ರು ಏನು ಅನ್ಕೋತಾರೆ ಥೂ ಗಲೀಜು ಹುಡ್ಗ ಇವನು ಅನ್ನಲ್ವಾ ನೀಟಾಗಿರ್ಬೇಕು ತಾನೇ ಅಪ್ಪು ಟಾಟಾ 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 ಬಾಯ್ ಬಾಯ್ ಸಿ ಯು ಅಲ್ಲಿ ಪಾಪನ ಯಾರು ಮಾತಾಡ್ಸಿಲ್ವ ನೋಡಿ ಪಾಪನ ಮಾತಾಡ್ಸ ನೋಡಿ ನೋಡಿ ಕಾಯಿ ತುಂಬಿಟ್ಟು ನಂದ ಹೋಯ್ತು ಗೊತ್ತಾ ನೋ ನೋ ಬಾ ಸಾಕ್ ಬಾ ಕೈ ಏ ಬಾಬಾ ಬಾಬಾ ಕಾಲು ಹೋದ್ರೆ ನನ್ಗೊಂದು ಬೆಳ್ಳಿ ತುಣಿತು ಜೀವ ಹೋದಂಗಾಯ್ತು ನನಗೆ ಬೇಡಪ್ಪ ಕಾಲು ಗುದ್ದಿತದೆ ಅದು ಬೈ ಕಡೆ ಪಾಪ ಅದು
ಲಾಸ್ಟ್ ಮಾತಾಡ ಅಂತೇಳಿ ಅಪ್ಪು ಕಬಡ್ಡಿ ಕಬಡ್ಡಿ ಮಾತಾಡ ಕಬಡ್ಡಿ 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 ಹೋಗಿ ಸುಮ್ಮನೆ ಅವ್ನು ಓಡ್ಸ ಅವ್ನಿಗೆ ಅದೀಗ ನಾವು ಇಟ್ಟಂತ ಕೆಲಸ ಮುಗಿತಿದ್ದ ನಾ ಟಿವಿ ಹಚ್ಕೋದ್ರದಲ್ಲಿ ಕೂತ್ಕೊಂಡು ಆರಾಮ ಅದ್ರ ಬಿಟ್ಟಾಕ್ತಿದ್ದೆ ಅಲ್ಲಿ ಬಾಗ್ಲ ಹಾಕಿ ಬಾಪ ಬೀಳ್ಸ ಕಲತೆ ಓಡುವುದು ಅಡ್ಡಾಂತಿರ್ತಾರೆ ಸಂಜೆ ಮ್ಯಾಚು ಬೆಂಗಳೂರಲ್ಲಿ ಬಂದದ್ದು ಕಬಡ್ಡಿ ಅಪ್ಪು ಏ ಕಿರಣ ಅಪ್ಪು ತಾಟ ಕೊಡಪ್ಪ ಏ ಮಾಮ ಜಾಸ್ತಿ ಆಯ್ತು ನೋಡಿ ರೂಪ ನೀನ್ ತೋರ್ಸಲ್ಲ ನೀನು ಕಟ್ ಮಾಡ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಅಂದ್ಮೇಲೆ ಬರುವ ಈ ಕಳ ಮಾಮ ಮಾಮಿ ಎಲ್ಲದ ಮನೆ ಮಾಮಿ ಮನೆ ಅಪ್ಪು ದೇವ್ರೆಲ್ಲ ದೇವ್ರು ಮಾಮಿ ತೋರ್ಸು ಅದನ್ನ ನೋಡಿದ ವಾ ಕಾಣ್ತಲ್ಲ ಯಾರ ಮನೆಗೆ ಹೋದ್ರು ದೇವ್ರ ಮನೆ ಒಂದು ಫಸ್ಟ್ ಹುಡುಕತಾನೆ ಕೈ ಮುಗಿ ಚಿನಿ ಕೈಯ ಮುಗಿ ಕೈ ಮುಗಿ ತಳ್ಳು ಎರಡು ತಳ್ಳು ಡೋರ್ ಹಾ ಕೈ ಇದು ತಳ್ಳು ಹಾ ಆಚೆಗೆ ಒಳಗೆ ಹಾ ಕೈ ಮುಗಿ ತೋರಿಸಿ ಕಡೆ ತಿರ್ಗು ಹಾ ಕೈ ಮುಗಿ ಅಡ್ಬೀಳು ಮಗನೆ ಅಡ್ಬೀಳು ದೇವ್ರಿಗೆ ಅಡ್ಬೀಳವ ಏಯ್ ಆ ಕಡೆ ಬಾರ ನೋಡ್ಲಿ ಅಂತಾನೆ ಕಾಯ್ಕೊಂಡು ಬರತ್ತಕ ಸುಮ್ಮನೆ ಕಳ್ಳ ಅವನು ಬತ್ತು ಅಜ್ಜಿ ಬತ್ತು ಶೋ ಮ್ಯಾನ್ ಇವನು ಲೇ ದೇವ್ರು ಮಾಡ್ಬೇಕಣ್ಣ ದೇವ್ರ ಕಡೆಗೆ ತಲೆ ಬರ್ಬೇಕು ಮಾಡೀಗ ಮಾಡೋ ಹಾ ಮುಗಿ ಕೈ ಈಗ ಕೈ ಮುಗಿ ತೋರ್ಸ ಅಜ್ಜಿಗೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೋಣ ಮಗ ಅಡ್ಬಿಡ ತೋರ್ಸ ಅಜ್ಜಿಗೆ ದೀಪ ಹಚ್ಬೇಕಂತ ಮಾಮ ದೀಪ ಹಚ್ಚು ಮಾಮ ಕಡೆಗೆ 9 ಗಂಟೆ 10 ಗಂಟೆ ಆದ್ಮೇಲೆ ಮಾಮ ದೀಪ ಹಚ್ಚಕ್ ಹೋಯ್ತಾನ ಮಾಮ ಅಂಟಿ ದಡ್ಗ ದೀಪ ಹಚ್ಚಕ್ ಹೋಯ್ತಾನೆ ಫೋನ್ ರಾತ್ರಿ 10 ಗಂಟೆ ಆದ್ರೆ ದೀಪ ಹಚ್ಚಕ್ ಹೋಯ್ತಾನೆ ಫೋನ್ ಇದು ಹಚ್ಚಲ್ಲ ಅಂತ ಹೇಳ್ತಾರೆ ಫೋನ್ ದೀಪನ ಫೋನ್ ನೋಡ್ತಾನಲ್ಲ ಲೈಟ್ ಹಾಕಂಡಿ ಮಾಮ ಡೋರ್ ಹಾಕ್ತಾವನು ತಾತಂಗ್ ಬೈತಾರ ಅಜ್ಜಿ ನಿಮ್ ನಂಜುಂಡಿ ಇಲ್ಲದ ಗಾಡಿ ನಂಜುಂಡಿ ಇಲ್ಲದ ಕಾಯಿ ಖಾಲಿ ಪಾಪಂಗೆ ಅಲಂಕಾರ ಮಾಡೋದು ಹಾ ಪಾಪ ಪಾಪ ನೀನ್ ಹಾಕೋ ತೋರ್ಸು ಪಾಪ ಹಿಂಗ ಹಾಕ ಮೊನ್ನೆ ಅಪ್ಪು ಓಡ್ಬಾ ಇಲ್ಲಿ ಅಪ್ಪು ಬೇಗ ಅಪ್ಪು ಎದಳದು ಕಬಡ್ಡಿ ಎದಳದು ಕಬಡ್ಡಿ ಹಾ ಅಪ್ಪು 1 ಪಾಯಿಂಟ್ ಅದೇನ ಮನೇನೆ ಸೆಕಿನ ಮನಿ ಸೆಕೆಂಡ್ ಮನಿ ಅಪ್ಪು ಬಾ ನಾಗಿ ನೀಡು ಎಡಿ ಬಾಬಾ ಬಾಬಾ ಏನ್ ಮಾಡ್ತೀಯ ಅಮ್ಮನ ಕಬಚ್ಚಿ ಸಾಕು ಆಮೇಲೆ ಊಟ ಮಾಡಿ
ಇನ್ನೊಬ್ಬ ಅನ್ಬಟ್ ಕಿತ್ತಿ ಮಾಡಕ್ತಾನೆ. ಅಣೆ ಇಡಕ್ ಬಿಡಲ್ಲ. ನೋಡಿ ಅಪ್ಪು ಕಿತ್ಬಿಟ್ಟ ಎಲ್ಲ ಅನ್ಬಿಟ್ಟು. ಯಾಕೆ ಕೇಳೋದಂಗೆ ನೀನು ಯಾವಾಗ್ಲೂ ಮಕ್ಕಳೇ ಹಂಗೆ. ಇದ್ಯಾಕೆ ಪಾಪ ಇದು? ಅಲ್ಲಿ ತೋರ್ಸ್ತಾರೆ ಪಾಪನ ಎಲ್ಲರಿಗೂ. ಶಿಲ್ಪನ್ ಪಾಪಣ್ಣ ಕೊಟ್ಟು ಪಾಪಣ್ಣ ನಮ್ದು ಪಾಂಡ ನಮ್ದು ಪಾಪಣ್ಣ. ಏ ಬಾರ ಬಿಟ್ಟ. ನೋಡ್ದಾಗಿಲ್ಲ ಸಾಕು ಬಾ. ಚಪಾತಿ ಎಸಿಟ್ಟು ಹಿಡ್ಕೊಂಡು ಕೂತಿದ್ದೀನಿ ನಾನು. ಅಪ್ಪು ಹೆಂಗೆ ಚಪಾತಿಗೆ ತುಮ್ಮಿದ್ದಿ ಈ ಫ್ರಿಜ್ಜಲ್ಲಿ ಇಡೋಣ. ಚಪಾತಿ ಮಾಡಿ ಸುಕ್ಕ ಮಾಡಿ ತಿನ್ನೋಣ. ಓಕೆ ಡನ್ ಅಪ್ಪು ಓಕೆ ಸಹಾಯ ಮಾಡ್ತು ನನ್ನ ಮಗ ನೋಡಿ ಎಲ್ಲ ಕಲ್ತ್ಕೊಳ್ಳಪ್ಪ. ಕಂಡಿಪ್ಪ ಹಂಗೆಲ್ಲ ಆಗೋದಿಲ್ಲ. ಅಜ್ಜಿ ಆತ ಟೇಬಲ್ ಮೇಲೆ ಇಡು ಆತ. ಈಗ ಅಪ್ಪು ಅಮ್ಮಾರ ಮಾತಾ ಅಮರ ಮಾತಲ್ಲ ಸುಮಾರ ಕೆಲಸ ಮಾಡಿದ್ವಿ. ಮಾಡಿದ್ವಿ ತಿಂದ್ರು. ಆಯ್ತು ಮಾರ ನೀವು ಕೆಲಸಕ್ಕೆ ಹೋಗಿ ತೆಗಿಬೇಡಿ. ಮಕ್ಕಳು ಈ ಬ್ಲಾಗ್ ಬೇಕಿತ್ತ ನಿಂಗಿದ್ದು ಬೇಕಿತ್ತ ಹೌದು ನೋಡಿ ಅಪ್ಪು ಚಪಾತಿ ಕಾಣ್ರೆ ಮಮ್ಮಿ 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 ಇರೋಡು ಬೀಳ್ತಾ ಅಲ್ಲಿ ವಿಡಿಯೋ ಮಾಡೋದಲ್ಲ ಬೀಳ್ತಾ ಇರ್ತೇವ. ಹಿಡಿ ಮೇಲೆ ಹಿಡಿ ಅಣ್ಣ ನೋಡು ಅವನು ತೊಂದ್ರೆ ಇಲ್ವಾ? ಬೀಳಿಸು ನೋಡಿ ಮಮ್ಮಿ ಅವನು ಹೊತ್ತದ ಅಲ್ಲ ನೋಡಿ. ಅದನ್ನ ಚೂರು ತೊಳೆದಾಕೊಳ್ಳಿ. ಎಲ್ಲ ಬೈತಾವ್ರೆ ಅಮ್ಮಾರ ಭಯ ಈಗ ಮನೆಯಲ್ಲಿಗೆ ನೆಂಟರು ಬಂದರಕ್ಕೆ ನಮ್ನೆಲ್ಲ ಹೊಗಳ್ತಾವ್ರೆ. ಮಕ್ಕಳು ಕುಡಿಸು ತಾಯಿ ಮಕ್ಕಳು ಹೀಗೆ ಕಾಸು ಬಿಟ್ಟು ಇವ್ರಾಗಲ್ಲ. ಇದೇನಿದು ಚಪಾತಿ? ಅಪ್ಪು ಚಪಾತಿ ಚಪಾತಿ ಈ ಕಡೆ ಕೆಳಗಿಳ್ದೆ. ಇಳಿಯಪ್ಪು ಹೋಗು ಆಮೇಲೆ ಕರಿತೀನಿ ಊಟ. ಅಪ್ಪು ಕೈ ಕಾಣು ಎತ್ಕೊಂಡೋಗಿ ಸರಿ ನೀನ್ ತೋರ್ಸ. ಅಯ್ಯೋ ಬಿದೈತದೆ. ಅಲ್ಲಿ ತೋರ್ಸು ಇಲ್ಲಿ ಮಾಡಕ್ಕಾಗಲ್ವ. ಬಡ್ಡಿ ಸರಿ ಇಲ್ಲ ಅದು. ಇದಕ್ಕೆ ಮಾಡು. ಬಿದೈತದೆ. ಸರಿ ತೋರ್ಸು. ಇದಕ್ಕೆ ದಿಸಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ಕಬಾಬು. ಎಣ್ಣೆ ಖಾಲಿ ಹೋಗೈತಿ ನೋಡ್ಕೊಂಡಿಲ್ಲ. ಇಲ್ಲಿ ದೂರ ಅಂಗಡಿ ಹಂಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಕೊಬ್ಬರಿ ಎಣ್ಣೆ ಕಬಾಬ್ ಇವತ್ತು ನಾರ್ಮಲ್ ಆಗಿ ಮಾಡ್ತಾರೆ ಇವ್ರಿಗೆ. ಯೂಸ್ ಮಾಡ್ತಾರೆ. 100% ಮಾಂಸನೆಲ್ಲ ಕೊಬ್ಬರಿ ಎಣ್ಣೆನೆ. ಬಟ್ ನಮಗೆ ಫಸ್ಟ್ ಇದು ಕೊಬ್ಬರಿ ಎಣ್ಣೆ ಕಬಾಬ್ ಎಣ್ಣೆಲಿ ಬಿಟ್ಬಿಟ್ಟು ಚೆನ್ನಾಗೈತಂತೆ. ನನ್ನ ತಮ್ಮ ತಿಂದ ಅವನೇ ಹೇಳ್ಬೇಕು ಚೆನ್ನಾಗಿಲ್ಲ. ಮಾತೇ ಬರಲ್ಲ ಇದಕ್ಕೆ. ನನ್ನ ಮಗ ಫುಲ್ಲು ರೊಚ್ಚಿಗೆ ಎದ್ಬಿಟ್ಟಾನೆ. ಹೆಂಗ್ ಬೇಕು ಹಂಗೆ ಕಿಸ್ತಾನೆ, ಹೆಂಗ್ ಬೇಕು ಹಂಗೆ ಆಡ್ತಾನೆ. ಇಲ್ಲಿ ಅವ್ರು ಹೆಂಗ ಆಡ್ತಾರೋ ಅವ್ರು ಹಂಗ ಚಪಾತಿ ಫುಲ್ ಅಡುಗೆ ನಂದೆ. ಸಲ ಕಪ್ ನಮ್ದೆ. ಅಲ್ಲಿ ಚಿಕನ್ ಗ್ರೇವಿ ಮಾಡಿದ್ದೀನಿ, ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ, ಕಬಾಬ್ ಮಾಡ್ತಾ ಇದ್ದೀನಿ. ಇಲ್ಲಿ ಉಂಕಿಸಿದ್ದಾವೆ.
ರಾತ್ರಿಗೆ ನ್ಯೂ ಇಯರ್ ಸ್ಪೆಷಲ್ ಈ ವರ್ಷದ ಲಾಸ್ಟ್ ಅಡುಗೆ ನಂದು ಇದೆ. ಈ ವರ್ಷದ ಲಾಸ್ಟ್ ಅಡುಗೆ ಇವತ್ತು ಮಾಡ್ತಾ ಇರೋದು ಕಬಾಬ್ ಚಪಾತಿ ಗ್ರೇವಿ. ಲಾಸ್ಟ್ ಅಡುಗೆ ಇವತ್ತು. ಇವಳು ಚಪಾತಿ ರೌಂಡ್ ಮಾಡಿ ಅಂತ ಅಂದರೆ ಫುಲ್ಲು ಎಲ್ಲ ಶೇಪ್ ಚೇಂಜ್ ಮಾಡ್ತಾಳೆ. ಮಮ್ಮಿ ಬಾ ಇಲ್ಲಿ ಸ್ಕ್ವೇರ್ ಮಾಡೋಳೆ. ಚಪಾತಿ ಸುಡು. ಸುಡ್ತಾಳೆ. ಓ ಮಮ್ಮ ಸ್ಟ್ರೈಟ್ ಕರ್ಕೊಂಡು ಹೋಗಿ ಎಣ್ಣೆ ಹಾಕ್ತಾರೆ. ಬರುವ ಇಲ್ಲಿ ಫುಲ್ ಸೆಕೆ, ಅದಕ್ಕೆ ನಮ್ಮ ಉಪ್ಪು ಬಾಡಿ ಮಾಡ್ತಿದ್ದಾರೆ. ಚಚ್ಚಿ ಇಷ್ಟು ಚಪಾತಿ ಯಾರಿಗೆ? ತಿನ್ನೋರ್ಗೆ ಕಂಪ್ಲೀಟಾಗಿ ಏನು ರೆಸಿಪಿ ಮಾಡಿದ್ವಿ ಅದನ್ನು ಸರ್ವ್ ಮಾಡಿ ಇಟ್ಟಿದ್ದೀನಿ ಪ್ಲೇಟ್ಗೆ. ಕಬಾಬು, ಚಿಕನ್ ಗ್ರೇವಿ ಮತ್ತು ಚಪಾತಿ ಅಪ್ಪಗೆ ತಿನ್ನಿಸ್ಕೊಡೋದಕ್ಕೆ ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಚಪಾತಿ ಫುಲ್ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಹಿಟ್ಟನ್ನು ಮಿತ್ಕೋಬೇಕಾದ್ರೂ ಕೂಡ ಸಾಫ್ಟಾಗಿ ಮಿತ್ಕೋಬೇಕು. ಹಂಗೇ ಎಣ್ಣೆ ಅಪ್ಲೈ ಮಾಡಬೇಕು ಬೇಯಿಸ್ಬೇಕಾದ್ರೆ, ಅವಾಗ ಫುಲ್ ಸಾಫ್ಟಾಗಿ ಬರುತ್ತೆ. ಕಬಾಬ್ನ ಕೊಬ್ಬರಿ ಎಣ್ಣೆಲಿ ಕರೆದಿದ್ದು ಹೆಂಗಿರುತ್ತೋ ಅಂತ ಅಂದ್ಕೊತಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಫುಲ್ 3 ರೆಸಿಪಿನೂ ಕೂಡ ತುಂಬ ಚೆನ್ನಾಗಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ತಮ್ಮ ಇಲ್ಲಿಗೆ ಬಂದ್ರೂ ಇವಳು ಕೈ ರುಚಿನೇ ಮಾಡ್ತಾಳೆ. ಅವ್ರ ಕೈ ರುಚಿ ತಿನ್ನೋಣ ಅಂತ ಅಂದರೆ ಬರೀ ಇವಳೇ ಮಾಡ್ತಾಳೆ ಅಂತಾನೆ. ಅವರು ನೀನೇ ಮಾಡು, ಅವ್ರಿಗೂ ನಮ್ಮ ಕಡೆ ಫುಡ್ ತಿನ್ನಬೇಕು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟೇ. ನೋಡಿ ಗೈಸ್, ಇರು ಇದು ಬರ್ತಾರೆ, ನೆಟ್ವರ್ಕ್ ಇಲ್ಲ ಇಲ್ಲಿ. ಈ ವರ್ಷ ಕೊನೆಯ ಊಟ ಮಾಡ್ತಾ ಇದೀವಿ. ನೆಕ್ಸ್ಟ್ ವರ್ಷನೇ ಊಟ ಮಾಡೋದು. ಈ ವರ್ಷ ಬಿಟ್ಟರೆ ನೆಕ್ಸ್ಟ್ ವರ್ಷ ಊಟ. ಅಲ್ಲಿ ತನಕ ಉಪವಾಸ ಇರ್ತೀವಿ. ಅದಕ್ಕೆ ಇವತ್ತೇನೆ ಫುಲ್ ಬ್ಯಾಟಿಂಗ್, ಭರ್ಜರಿ ಬ್ಯಾಟಿಂಗ್. ಬೆಳ್ಳುಳ್ಳಿ ಉಪ್ಪಾಯ್ತು. ಕರೆಕ್ಟಾಗಿತ್ತು. ನೀವು ಸ್ವಲ್ಪ ಅಂದ್ರೆ ಅವಾಗ ಹಾಕ್ತೀನಿ. ಊಟ ಎಲ್ಲ ಮಾಡಿ ಸ್ವಲ್ಪ ಮಾತುಕತೆ ಹರಟೆ ಎಲ್ಲ ಹೊಡೆದು ವಿಡಿಯೋ ತುಂಬ ಲೆಂತಿ ಆಗಿತ್ತಲ್ಲ, ಸೊ ಕಂಟಿನ್ಯೂ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಡಿಸೆಂಬರ್ 31st ಮುಗಿಸಿ ಜನವರಿ 1st ವೆಲ್ಕಮ್ ಮಾಡಿ 12 ಗಂಟೆ ತನಕ ಎದ್ದಿದ್ದು. ಆಮೇಲೆ ಒಬ್ರಿಗೊಬ್ರು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿಕೊಂಡು ಮಲಗಿದ್ವಿ. 2023 ಕೊನೆಯ ದಿನ ನಮ್ಮ ದಿನಚರಿ ಹಿಂಗಿತ್ತು. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಮತ್ತು ಹೇಗಿತ್ತು ಡಿಸೆಂಬರ್ 31st ಜನವರಿ 1st ಹೇಗೆ ವೆಲ್ಕಮ್ ಮಾಡಿದ್ರಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಬಗ್ಗೆ ತಿಳ್ಕೊತೀನಿ.